ನಮಸ್ಕಾರ ತಣ್ಣರಿಗೆ. ಈ ನೇತಾಜಿ ಪಾಲ್ಕರು ನಮ್ಮ ಶಿವಾಜಿ ಮಹಾರಾಜರ ಆಜ್ಞೆಯಂತೆ ಏನು ಮಾಡ್ತಾನೆ, ತನ್ನ ಒಂದಿಷ್ಟು ಶೂರ ಸೈನಿಕರೊಂದಿಗೆ ಈ ಫಾಜಲ್ ಖಾನ ಅಂದರೆ ಅಫ್ಜಲ್ ಖಾನ್ ಮಗ ಫಾಜಲ್ ಖಾನ ಮತ್ತು ಒಂದು ಸರ್ದಾರಗಳು ಮುಸೆ ಖಾನ, ಅಂಕುಶ್ ಖಾನ ಮತ್ತು ಇನ್ನೊಂದಿಷ್ಟು ಸರ್ದಾರಗಳು ಏನು ತಪ್ಸ್ಕೊಂಡು ಹೊಂಟಿರ್ತಾರಲ್ರಿ, ಅವ್ರನ್ನ ಹಿಡ್ಕೊಂಬ ಅಂದ್ರೆ ಅದೇ ಸಿಕ್ಕರು ಅಂದರೆ ಕತ್ತರಿಸಿ ಹಾಕು ಅಂತ ನಮ್ಮ ಶಿವಾಜಿ ಮಹಾರಾಜರು ಆಜ್ಞೆ ಮಾಡಿರ್ತಾರಲ್ಲ. ಸೊ ನೇತಾಜಿ ಪಾಲ್ಕರ್ ತನ್ನ ಒಂದಿಷ್ಟು ವೀರ ಸೈನಿಕರೊಂದಿಗೆ ವಾಯು ಕಡೆಗೆ ಪ್ರಯಾಣ ಬೆಳೆಸಿದಾಗ ದಾರಿ ಉದ್ದಕ್ಕೂ ಈ ನಮ್ಮ ನೇತಾಜಿ ಪಾಲ್ಕರ್ನ ಸೈನಿಕರು ಈ ಫಾಜಲ್ ಖಾನ್ ಬಗ್ಗೆ ಏನು ತಪ್ಸ್ಕೊಂಡು ಹೋಗಿರ್ತಾರಲ್ಲ ಈ ಸರ್ದಾರಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಅವ್ರಿಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ, ಈ ಫಾಜಲ್ ಖಾನ, ಮುಷೆ ಖಾನ, ಅಂಕುಶ್ ಖಾನ ಇವರೆಲ್ಲ ಏನು ಕದ್ದು ಮುಚ್ಚಿ ವಾಯು ಕಡೆಗೆ ಹೋಗ್ಯಾರ ಅನ್ನೋ ಒಂದು ವಿಷಯ ಗೊತ್ತಾಗ್ತದೆ. ನೋಡ್ರಿ, ನಮ್ಮ ಶಿವಾಜಿ ಮಹಾರಾಜರು ಅವಾಗಲೇ ಹೇಳಿರ್ತಾರೆ, ಭಾಳ ದೂರ ವಾಯಿ ತನ ಹೋಗಿರ್ತಾರೆ ಅವ್ರು, ಹೋಗ್ರಿ ನೀವು ಅಂತ ಹೇಳಿರ್ತಾರಲ್ಲ. ಸೊ ನೇತಾಜಿ ಪಾಲ್ಕರ್ ಏನು ಮಾಡ್ತಾನೆ, ತಡ ಮಾಡೋದು ಬೇಡ ಅಂತ ತನ್ನ ಸೈನಿಕರನ್ನೆಲ್ಲ ಹುರಿದುಂಬಿಸಿ ನೇತಾಜಿ ಪಾಲ್ಕರ ಮತ್ತು ಅವನ ಸೈನಿಕರ ಕುದುರೆ ನಾಗಾಲೋಟದಿಂದ ಇಲ್ಲಿಗೆ ವಾಯು ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ನಾಗಾಲೋಟ ಯಾಕೆ ನಾಗಾಲೋಟ ಅಂತ ಹೇಳಿದೆಪ್ಪ ಅಂತಂದ್ರೆ, ಇವರಿಗೆಲ್ಲ ಸ್ವರಾಜ್ಯದ ಬಗ್ಗೆ ಅದೆಷ್ಟು ಪ್ರೀತಿ ಅಂತಂದ್ರೆ ಇವರು ತಮ್ಮ ಜೀವಕ್ಕೆ ಲೆಕ್ಕನೆ ಕೊಡಂಗಿಲ್ಲ. ಆಮೇಲೆ ಸ್ವರಾಜ್ಯದ ಬಗ್ಗೆ ಮತ್ತು ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಅವ್ರ ಮಾತು ಅಂತಂದ್ರೆ ಒಂಥರ ಆಜ್ಞೆ, ಅದು ಒಂದು ಪ್ರತಿಜ್ಞೆ ಇದ್ದಂಗೆ ಅವ್ರಿಗೆ. ಅವ್ರು ಹೇಳ್ಯಾರಂದ್ರೆ ನಾವು ಮಾಡಲೇಬೇಕು, ತಪ್ಸ್ಕೊಂಡು ಹೋಗ್ಬಾರ್ದು. ಅವರು ಹೆಂಗರೆ ಮಾಡಿ ಹುಡುಕಿ ಅವ್ರನ್ನ ಹೊಡೆದಾಕ್ಬೇಕು ಅಂತ ನಾಗಾಲೋಟದೊಳಗಡೆ ತಮ್ಮ ಕುದುರೆನ ಓಡಿಸ್ತಾರೆ. ಈ ನೇತಾಜಿ ಪಾಲ್ಕರ ಸೈನಿಕರು ಎಲ್ಲಿಗೆ ಬಂದರು? ವಾಯಿಗೆ ಬಂದರು. ಇನ್ನು ಈ ಫಾಜಲ್ ಖಾನ, ಮುಸೆ ಖಾನ, ಅಂಕುಶ್ ಖಾನ ಮತ್ತು ಒಂದಿಷ್ಟು ಸರ್ದಾರಗಳು ರಾತ್ರಿ ಎಲ್ಲ ಕಾಡೊಳಗೆ ಅಲ್ದಾಡಿ ತಪ್ಪಿಸ್ಕೊಂಡು ಎಲ್ಲಿಗೆ ವಾಯಿಗೆ ಬಂದು ತಲುಪ್ತಾರೆ. ಅವರು ಪಾಪ ವಾಯಿಗೆ ಬಂದಾಗ ಅವ್ರ ಪರಿಸ್ಥಿತಿ ಹೆಂಗಾಗಿರ್ತದಪ್ಪ ಅಂತಂದ್ರೆ, ಕೈ ಕಾಲೊಳಗೆ ಇಡೀ ದೇಹನೇ ನಿತ್ರಾಣ ಹೋಗ್ಬಿಡ್ತಾರೆ. ಅವ್ರಿಗೆ ಶಕ್ತಿನೇ ಇರಂಗಿಲ್ಲ. ಯಾಕಂತಂದ್ರೆ ಈ ಬಯಲು ಸೀಮೆ ಬಿಜಾಪುರದಾಗ ಓಡಾಡಿರೋಂಥವ್ರು, ಈ ಬೆಟ್ಟ ಗುಡ್ಡ ಕಲ್ಲ ಕಾಡೊಳಗೆ ಅಭ್ಯಾಸನೇ ಇರಂಗಿಲ್ಲ ಅವ್ರಿಗೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರ ದೇಹ ವಿಶ್ರಾಂತಿನ ಬೇಡ್ತದ್ರಿ, ರೆಸ್ಟ್ ಮಾಡೋಣ ಅನಿಸ್ತದೆ. ಬಟ್ ಅವ್ರಂತಾರ, ಇನ್ನು ಕೇಸ್ ನಾವೇನಾದರೂ ಇಲ್ಲಿ ವಿಶ್ರಾಂತಿ ಮಾಡಿದ್ವಿ ಅಂತಂದ್ರೆ ನಾವು ಬಿಜಾಪುರಕ್ಕೆ ಹೊಳ್ಳಿ ಹೋಗಂಗಿಲ್ಲ, ಹೋಗೋದು ಎಲ್ಲಿಗೆ? ಡೈರೆಕ್ಟ್ ಪರಲೋಕಕ್ಕೆ ಅಂತ ವಿಚಾರ ಮಾಡಿ ಇವ್ರೇನು ಮಾಡ್ತಾರೆ, ಎಲ್ಲರೂ ಯಾರು ಫಾಜಲ್ ಖಾನ, ಮುಷೆ ಖಾನ, ಅಂಕುಶ್ ಖಾನ ಸರ್ದಾರ್ಗಳು ಬಿಜಾಪುರಕ್ಕೆ ಹೋಗ್ಲಿಕ್ಕೆ ಸಿದ್ಧತೆನ ಮಾಡ್ಕೋತಾರೆ, ರೆಡಿ ಆಗ್ತಾರೆ. ನೋಡ್ರಿ, ನೇತಾಜಿ ಪಾಲ್ಕರು ಸೈನಿಕರು ಹೊಂಟರು ಎಲ್ಲಿಗೆ? ಈ ಕಡೆ ವಾಯಿಗೆ ಬರಲಿಕ್ಕೆ. ಇನ್ನು ಈ ವಾಯಿಯಿಂದ ಇವರು ಬಿಜಾಪುರ ಕಡೆ ಹೋಗ್ಲಿಕ್ಕೆ ಇವರು ಸಿದ್ಧತೆನ ಮಾಡ್ಕೋತಾರೆ. ಆಮೇಲೆ ಈ ಕಡೆ ಯಾರು ನಮ್ಮ ನೇತಾಜಿ ಪಾಲ್ಕರ್ ಬರ್ತಾರೆ, ಎಲ್ಲಿ ವಾಯಿಗೆ ಬರ್ತಾರೆ. ವಾಯಿಗೆ ಬರೋಷ್ಟೊತ್ತಿಗೆ ಇವರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಬಂದು ವಿಚಾರ ಮಾಡಿದಾಗ ವಾಯಿಗೆ ಅಲ್ಲಿರ್ತಕ್ಕಂಥ ಜನ ಹೇಳ್ತಾರೆ, ಇಲ್ಲ ಅವರು ಹೋಗಿ ಭಾಳ ಹೊತ್ತಾಯಿತು, ಭಾಳ ಸಮಯ ಆಗಿಬಿಟ್ಟದ ಅಂತ ಅಂದಾಗ ನೇತಾಜಿ ಪಾಲ್ಕರ್ಗೆ ಅನಿಸ್ತದೆ, ಇನ್ನು ಹೋಗೋದ್ರೊಳಗೆ ಅರ್ಥ ಇಲ್ಲ, ಇನ್ನು ಸಿಗಂಗಿಲ್ಲ ಅವ್ರು, ಆಲ್ಮೋಸ್ಟ್ ಬಿಜಾಪುರ ಕಡೆ ಆ ಕಡೆ ತಪ್ಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅವರು ಅಂತ ವಿಚಾರ ಮಾಡಿ ನೇತಾಜಿ ಪಾಲ್ಕರ್ ಏನು ಮಾಡ್ತಾನೆ ರೀ, ಈ ಅಫ್ಜಲ್ ಖಾನ ವಾಯಿ ಒಳಗಡೆ ಬಂದು ಅಲ್ಲಿ ಇಳ್ಕೊಂಡಿರ್ತಾನೆ ನೋಡ್ರಿ. ಆ ಪ್ರದೇಶನ ಒಂದು ಸತಿ ಪರಿಶೀಲನೆ ಮಾಡ್ತಾನೆ, ಹೋಗಿ ನೋಡಿದಾಗ ಅಲ್ಲಿ ಈ ಅಫ್ಜಲ್ ಖಾನ 3 ವರ್ಷಕ್ಕೆ ಆಗೋಷ್ಟು ಯುದ್ಧ ಸಾಮಗ್ರಿ, ಆಮೇಲೆ ಎಲ್ಲ ಆಹಾರ, ಅದು ಇದು ದವಸ ಧಾನ್ಯಗಳೇನೆಲ್ಲ ಇರ್ತಾವಲ್ರಿ, ಅವನ್ನ ಅಲ್ಲೇ ಇಟ್ಟಿರ್ತಾನೆ. ಅಂದ್ರೆ ಸ್ವಲ್ಪ ಮಾತ್ರ ತೊಗೊಂಡು ಜಾವಳಿ ಕಡೆ ಹೋಗಿರ್ತಾನೆ, ಎಲ್ಲನೂ ತೊಗೊಂಡು ಹೋಗಿರಂಗಿಲ್ಲ. ಎಲ್ಲ ಶಸ್ತ್ರಾಸ್ತ್ರಗಳು, ಕುದುರೆ, ಒಂಟಿ, ಆನೆ, ಬೇಜಾನ್ ಭಾಳಷ್ಟು ಎಲ್ಲ ಅಲ್ಲೇ ಇರ್ತವೆ. ಅವುಗಳೆಲ್ಲನೂ ನೇತಾಜಿ ಪಾಲ್ಕರು ತನ್ನ ವಶಕ್ಕೆ ತಗೋತಾನೆ. ಇನ್ನು ಈ ವಾಯಿ ಜನಕ್ಕೆ ಏನಾಗ್ತದಪ್ಪ ಅಂತಂದ್ರೆ, ತಮ್ಮ ಪ್ರದೇಶ ಈ ಯಾರು ಅಫ್ಜಲ್ ಖಾನ್ ದಾಸ್ಯದಿಂದ ಮುಕ್ತ ಆಯ್ತಲ್ಲಪ್ಪ, ಅವನ ದೌರ್ಜನ್ಯದಿಂದ ಮುಕ್ತ ಆಯ್ತಲ್ಲ ಅಂತ ಭಾಳ ಎಲ್ಲರೂ ಏನು ಮಾಡ್ತಾರಪ್ಪ ಅಂತ ನಿಟ್ಟುಸಿರು ಬಿಡ್ತಾರೆ, ಖುಷಿ ಆಗ್ತದೆ ಅವರಿಗೆ. ಆಮೇಲೆ ಈ ವಾಯಿಯ ಗುಡಿ ಗೋಪುರಗಳ ಮೇಲೆ ಮತ್ತೆ ಸ್ವರಾಜ್ಯದ ಧ್ವಜ ಹಾರಾಡ್ತದೆ. ಆಮೇಲೆ ವಿಜಯದ ಸಂಕೇತವಾಗಿ ಎಲ್ಲ ಕಡೆನೂ ಪೂಜೆ ಹವನ ನಡೀತದೆ. ಅಷ್ಟೇ ಅಲ್ಲದೆ ಈ ವಾಯಿ ಜನಕ್ಕೆ ಶಿವಾಜಿ ಮಹಾರಾಜರ ದರ್ಶನ ಮಾಡಬೇಕು ಅಂತ ಆಸೆ, ಅವ್ರನ್ನ ನೋಡಬೇಕು ಅಂತ ಇವ್ರಿಗೆಲ್ರಿಗೂ ವಾಯಿಯಲ್ಲಿರ್ತಕ್ಕಂಥ ಎಲ್ಲ ಜನರು ತುದಿಗಾಲಿನಿಂದ ಕಾಯ್ತಿರ್ತಾರೆ. ಯಾಕಂತಂದ್ರೆ ಇಷ್ಟು ದಿವಸ ಅಫ್ಜಲ್ ಖಾನನ ಹಿಡಿತದೊಳಗಿತ್ತಲ್ರಿ, ಅವ್ನು ಬಂದು ಅಲ್ಲೇ ತಂಗಿರ್ತಾನಲ್ಲ ಅವ, ಅದಕ್ಕೆ ಅವ್ರ ನಿರೀಕ್ಷೆ ಸುಳ್ಳಾಗಂಗಿಲ್ಲ. ಶಿವಾಜಿ ಮಹಾರಾಜರು ಬರ್ತಾರೆ, ಬಂದು ಅಲ್ಲಿ ವಾಯಿ ಜನಕ್ಕೆ ಅವರು ದರ್ಶನ ಕೊಡ್ತಾರೆ. ಆ ಸಂಭ್ರಮನ ಹೇಳಲಿಕ್ಕೆ ಆಗಂಗಿಲ್ಲ. ಎಲ್ಲೆಲ್ಲೂ ಎಲ್ಲ ಕಡೆನೂ ಏನಪ್ಪ ಅಂತಂದ್ರೆ ವಿಜಯ ಘೋಷ ಮೊಳಗ್ತದೆ.
ಈ ಕಡೆ ಎಲ್ಲಿ ಅಂತಂದ್ರೆ ಈ ತುಳಜಾಪುರ ಮತ್ತು ಪಂಡ್ರಾಪುರದ ಕಡೆಗೆ ಬರೋಣ. ತುಳಜಾಪುರದೊಳಗೆ ಗೊತ್ತಲ್ರಿ, ಅಂಬಾಭವಾನಿ ಗುಡಿ ಒಳಗೆ ಹಸುನ ಕತ್ತರಿಸಿ ರಕ್ತನ ತಾಯಿ ಮೇಲೆ ಸುರಿದು ವಿಕಟ ಅಟ್ಟಹಾಸ ಮೆರೆದಿರ್ತಾನೆ ನೋಡ್ರಿ ಇವ ಅಫ್ಜಲ್ ಖಾನ್, ಎಲ್ಲಿ ನಿನ್ನ ಶಕ್ತಿಯನ್ನು ತೋರಿಸು ಅಂತ. ಆಮೇಲೆ ಪಂಡ್ರಾಪುರದ ಮಂದಿರನು ಕೆಡವಿರ್ತಾನೆ. ಆಗ ಜನಕ್ಕೆಲ್ಲ ಏನು ನಿರೀಕ್ಷೆ ಇರ್ತದಪ್ಪ ಅಂತಂದ್ರೆ ಈ ದೌರ್ಜನ್ಯನ, ಈ ಅಟ್ಟಹಾಸನ ಶಿವಾಜಿ ಮಹಾರಾಜರು ಬೆಟ್ಟ ಹಿಡಿದು ಬಂದು ಅಫ್ಜಲ್ ಖಾನ್ನ ಸಂಹಾರ ಮಾಡ್ತಾರಂತ ಭಾಳ ನಿರೀಕ್ಷೆ ಮಾಡಿರ್ತಾರೆ ಎಲ್ಲರೂ. ಬಟ್ ಅವಾಗ ಶಿವಾಜಿ ಮಹಾರಾಜರು ಬಂದಿರಂಗಿಲ್ಲ. ಸ್ವಲ್ಪ ಜನಕ್ಕೆ ನಿರಾಶೆ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಯೋಚನೆನೇ ಬೇರೆ. ಅವ್ರದ್ದು ಎಲ್ಲಿರ್ತದಪ್ಪ ಅಂತಂದ್ರೆ ಅವ್ರ ದೃಷ್ಟಿ ಅಂತಿಮ ಜಯದ ಕಡೆ ಇರ್ತದೆ. ಪಾಪ ಈ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಅವ್ರು ಬರ್ತಾರ, ನಮ್ಮ ಪ್ರಭುಗಳು ಬಂದು ನಮ್ಮನ್ನು ಕಾಪಾಡ್ತಾರ ಅಂತ. ಯಾಕಂತಂದ್ರೆ ಅವಾಗ ಹಿಂದವಿ ಸ್ವರಾಜ್ಯಕ್ಕೆ ಒಂದೇ ಒಂದು ಆಶಾ ಕಿರಣ ಅಂತಂದ್ರೆ ಯಾರು? ನಮ್ಮ ಶಿವಾಜಿ ಮಹಾರಾಜರು. ಬಟ್ ಶಿವಾಜಿ ಮಹಾರಾಜರು ಹ್ಯಾಂಗೆ ಮಾಡಂಗಿಲ್ಲ, ಒಂದು ರಣತಂತ್ರನ ರೂಪಿಸಿ ಪ್ರತಾಪ್ಗಢದ ಕೋಟೆ ಮೇಲೆ ಬಂದು ಅವನು ಜಾವಳಿಗೆ ಬರೋಂಗೆ, ಈ ಅಫ್ಜಲ್ ಖಾನ್ ಜಾವಳಿಗೆ ಬರೋಂಗೆ ಮಾಡಿರ್ತಾರೆ. ಸೊ ಈ ಅಫ್ಜಲ್ ಖಾನನ ಸಂಹಾರ ಮಾಡಿ ಅವನ ಸೈನ್ಯನ ಧೂಳಿಪಟ ಮಾಡಿರೋ ಸುದ್ದಿ ಇಲ್ಲಿಗೂ ಬಂದು ತಲುಪ್ತದೆ. ಇಲ್ಲಿ ತುಳಜಾಪುರ ಮತ್ತು ಪಂಢರಪುರಕ್ಕೆ. ಅಲ್ಲಿ ಜನಕ್ಕೆ ಅವ್ರಿಗೂ ಭಾಳ ಖುಷಿ ಆಗ್ತದೆ. ಆಮೇಲೆ ಶಿವಾಜಿ ಮಹಾರಾಜರ ಮೇಲೆ ಅವ್ರಿಗೆ ಗೌರವ ಜಾಸ್ತಿ ಆಗ್ತದೆ. ಅಷ್ಟೇ ಅಲ್ಲದೆ ಅವರು ಶಿವಾಜಿ ಮಹಾರಾಜರನ್ನ ಏನು ಅನ್ಕೋತಾರೆ ಅಂತಂದ್ರೆ ಆ ಪರಮೇಶ್ವರ, ಶಿವನ ಇನ್ನೊಂದು ರೂಪ ಅಂತ ಅಭಿಮಾನದಿಂದ ಎಲ್ಲರೂ ಮಾತಾಡ್ಕೋತಾರೆ. ಆಮೇಲೆ ನಿಮಗೆ ಹೋದ್ವಾರ ನಾನು ಹೇಳಿದ್ದೆ, ಈ ಅಫ್ಜಲ್ ಖಾನನ್ನ ವಧೆಗಿಂತ ಮುಂಚೆ ನಮ್ಮ ಶಿವಾಜಿ ಮಹಾರಾಜರು ಒಂದು ತಯಾರಿ ಮಾಡ್ಕೊಂಡಿರ್ತಾರೆ. ಏನದು ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಅದನ್ನು ನಾನು ಮುಂದಿನ ವಾರ ಹೇಳ್ತೀನಿ. ಈ ಅಫ್ಜಲ್ ಖಾನ್ ವಧೆಗಿಂತ ಮುಂಚೆ ನಮ್ಮ ಶಿವಾಜಿ ಮಹಾರಾಜರ ಪ್ರಿಪ್ರೇಷನ್ ಬಂದು ಆಮೇಲೆ ಈ ಜೀಜಾಬಾಯಿ ಒಂದು ಅಂದರೆ, ಯಾಕಂತಂದ್ರೆ ಈಗ ದೊಡ್ಡ ಮಗನ ಸಂಭಾಜಿನ ಮೋಸದಿಂದ ಕೊಂದಿರ್ತಕ್ಕಂಥವ್ನು ಅಫ್ಜಲ್ ಖಾನ್ ಅಂಥವ್ನ ಹಂತಕ್ಕೆ ತಮ್ಮ ಎರಡನೇ ಮಗ ಹೋಗಿರ್ತಾನೆ ನೋಡ್ರಿ. ಆ ಒಂದು ತಳಮಳ ಇದೆಯಲ್ಲ, ಅದು ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ದಾಗ ನೋಡೋಣ ದಣಗಳು. ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಕಮೆಂಟ್ ಮಾಡಿರಿ, ಮತ್ತು ವಿಡಿಯೋ ಪೂರ್ತಿ ನೋಡಿ ಲೈಕ್ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಮತ್ತು ಮುಂದಿನವ್ರು ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲ ದಣಗಳಿಗೆ ನಮಸ್ಕಾರ.